ಪಲ್ಯ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಕಲರ್ ಮಾತ್ರ ಸಖತ್ತಾಗಿ ಬಂದಿತ್ತು. ಸರಿ, ಇವಾಗ ಟೇಸ್ಟು ಟ್ರೈ ಮಾಡ್ತೀವಿ, ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟಿಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಸುಜಾತ. ಇವಾಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ. ಮಶ್ರೂಮ್ ಪಲ್ಯ ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಮಶ್ರೂಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಷ್ಟರಲ್ಲೇ ನಾನು ಮುಂಚೆನೇ ಈರುಳ್ಳಿ, ಎಣ್ಣೆ, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಲೈಟಾಗಿ ಈರುಳ್ಳಿ ಫ್ರೈ ಆಗಿತ್ತು. ಇವಾಗ ನಾನು ಟೊಮೊಟೊ ಹಾಕೋತೀನಿ. ಟೊಮೊಟೊ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ. ನನ್ನ ಮಗನ ಹತ್ರ ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದಕ್ಕೆ ಹೋಮ್ವರ್ಕ್ ಬರೆಯೋದಿರುತ್ತೆ ಮಮ್ಮಿ ಅಂತ ಹೇಳಿದ್ದು. ಫೋನಲ್ಲಿ ಇತ್ತು ಹೋಮ್ವರ್ಕ್ದು, ಅವ್ರ ಫ್ರೆಂಡ್ ಕಳಿಸಿದ್ದು. ಅದಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಬೇಗ ಕರಗುತ್ತೆ ಈರುಳ್ಳಿ. ಅದನ್ನು ಟೊಮೊಟೊ, ಮಶ್ರೂಮ್ ಪಲಾವ್ ಮಾಡಬೇಕಂತ ಅಂದ್ಕೊಂಡೆ. ನನ್ನ ಮಗ ಪಲ್ಯ ಚಪಾತಿ ಮಾಡು ಮಮ್ಮಿ ಅಂತ ಹೇಳಿಕ್ಕೆ, ಮತ್ತು ಇವಾಗ ಪಲ್ಯ ಚಪಾತಿ ಮಾಡಿ ಬಿಟ್ಟು ಕಲಿಸಿಟ್ಟಿದ್ದೀನಿ. ಚೆನ್ನಾಗಿ ಇವಾಗ ಟೊಮೊಟೊ ಎಲ್ಲ ಬೆಂದಿತ್ತೆ. ಇವಾಗ ಮಶ್ರೂಮ್ ಹಾಕ್ಕೊತೀನಿ, ಕಟ್ ಮಾಡಿಟ್ಕೊಂಡಿದ್ದೆ. ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಇದು ಮುಚ್ಚಿಬಿಡೋಣ. ಅಲ್ಲಿವರೆಗೂ ಮಶ್ರೂಮು ಚೆನ್ನಾಗಿ ಕರ್ಗೋಗುತ್ತೆ, ಬೆಂದಿರುತ್ತೆ. ನೋಡೋಣ. ಇವಾಗ ಕ್ಯಾಪ್ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಇದು ಮಶ್ರೂಮ್ ಬೇಗ ಬೆಂದೋಗುತ್ತೆ, ಜಾಸ್ತಿ ಬೇಯಿಸೋದು ಟೈಮ್ ಹಿಡಿಯಲ್ಲ. ಇವಾಗ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊತೀನಿ. ನೋಡಿರಿ, ಸ್ವಲ್ಪ ಖಾರದ ಪುಡಿ, ಧನಿಯಾ, ಸ್ವಲ್ಪ ಲೈಟಾಗಿ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇನ್ನು ಸ್ವಲ್ಪ ನೀರು ಹಾಕೋತೀನಿ ನಾನು, ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು, ಚಪಾತಿಗೆ ಚೆನ್ನಾಗಿರುತ್ತೆ, ಚಪಾತಿ ದೋಸೆಗೆ. ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ, ಸುಮ್ಮನೆ ಸ್ವಲ್ಪ ಟೇಸ್ಟಿಗೆ ಹಸಿಮೆಣಸಿನ ತೆಕ್ಕೊಂಡಿದ್ದೀನಿ. ನೋಡಿರಿ, ಇಷ್ಟ ಮಾಡ್ಕೊಂಡ್ರೆ ಮಶ್ರೂಮ್ ಗ್ರೇವಿ ರೆಡಿ. ಸ್ವಲ್ಪ ಮುಚ್ಚಿಬಿಡೋಣ, ಮುಚ್ಚಿಬಿಟ್ರೆ ಸರಿಯಾಗುತ್ತೆ, ಎಣ್ಣೆಯಲ್ಲೇ ಬಿಡ್ತೈತೆ. ಇವಾಗ ಚಪಾತಿಗೆ ರೆಡಿ ಮಾಡ್ಕೊತೀನಿ. ನೋಡ್ರಿ, ಓಪನ್ ಮಾಡಿ ನೋಡೋಣ. ಇವಾಗ ನೋಡ್ರಿ, ಈ ಥರ ಫುಲ್ ಎಣ್ಣೆಯಲ್ಲೇ ಬಿಟ್ಕೊಂಡಿದ್ದೆ, ಚೆನ್ನಾಗಿ ಬೆಂದಿದ್ದೆ. ಪಲ್ಯ ಇವಾಗ ಸೈಡಿಗೆ ಎತ್ತಿಕ್ಕಿ ಮಶ್ರೂಮ್ ಪಲ್ಯ ರೆಡಿ ಆಗಿತ್ತು. ನೋಡಿರಿ, ಈ ಥರ ಪಲ್ಯ ರೆಡಿ, ಮಶ್ರೂಮು. ಓಕೆ, ಬಾಯ್. ನೋಡಿರಿ, ಚಪಾತಿ ಮಶ್ರೂಮ್ ಪಲ್ಯ ಗ್ರೇವಿ ಸಖತ್ತಾಗಿ ಕಲರ್ ಬಂದಿರುತ್ತೆ. ಈ ಥರ ಟಿಪ್ಸು ನೀವು ಟ್ರೈ ಮಾಡಿ. ಮಶ್ರೂಮ್ ಪಲ್ಯ ಅಥವಾ ಗ್ರೇವಿ, ನಾವು ಜಾಸ್ತಿ ಪಲ್ಯ ಅಂತೀವಿ. ಇದು ಈ ಥರ ಬಂದಿತ್ತು.
ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಪಾತಿ ಮಶ್ರೂಮ್ ಪಲ್ಯ ಸಖತ್ತಾಗಿ ಟೇಸ್ಟ್ ಇರುತ್ತೆ.